ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಹಾಗೂ ಕಚೇರಿಗೆ ಬಂದ ಸಾರ್ವಜನಿಕರನ್ನು ಅಲೆದಾಡಿಸುವ ಅಧಿಕಾರಿಗಳಿಗೆ ಇದು ಕೊನೆ ಎಚ್ಚರಿಕೆ ಎಂದು ಶಾಸಕ ರಘುಮೂರ್ತಿ ಕಿಡಿಕಾರಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಗರಸಭೆ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ನಗರದ ನಾಗರಿಕರು ಈ ಸ್ವತ್ತು ವಿಳಂಬ, ಸ್ವಚ್ಛತೆ, ಈ ಸ್ವತ್ತು ತಿದ್ದುಪಡಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ನಿತ್ಯ ದೂರು ಬರುತ್ತಿವೆ. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡದಿದ್ದರೆ ಶಾಸಕರನ್ನು ಬೈಯುತ್ತಾರೆ. ನಾನು ಶಾಸಕರಾಗಿ ಭಾಷಣ ಮಾಡಲು ನಾನು ಸಾರ್ವಜನಿಕರ ಬಹಿರಂಗ ಸಭೆ ನಡೆಸಿದಾಗ ಸಾರ್ವಜನಿಕರಿಂದ ಮತ್ತೆ ದೂರುಗಳು ಬಂದರೆ ಸರಿಯಾಗಿ ಕೆಲಸ ಮಾಡಲು ಅಧಿಕಾರಿಗಳನ್ನು ವರ್ಗಾವಣೆ ಇಲ್ಲವೇ ಅಮಾನತು ಮಾಡಲಾಗಿದೆ. ಈ ಸಭೆ ನೋಟಿಸ್ ಅಂತಿಮ ನಗರಸಭೆ ಅಧಿಕಾರಿಗಳಿಗೆ. ರೈತರು ಜಮೀನುಗಳ ದಾರಿ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿದ್ದು ಕಾನೂನಿಕವಾಗಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಜಂಟಿಯಾಗಿ ರಸ್ತೆ ಒತ್ತುವರಿ ತೆರವುಗೊಳಿಸಿ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಕಾಟಪ್ಪನಹಟ್ಟಿ ರಾಜಕಾಲುವೆ ಅಭಿವೃದ್ಧಿ, ನಗರದಲ್ಲಿ ಸಿಗ್ನಲ್ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳು ನಗರಸಭೆ ಆಡಳಿತ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ರೆಹಾನ್ ಪಾಷಾ, ಅಭಿವೃದ್ಧಿ ಯೋಜನಾಧಿಕಾರಿ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ನಗರಸಭೆ ಪೌರಾಯುಕ್ತ ಜಗ್ಗರೆಡ್ಡಿ ಇತರರಿದ್ದರು. ರೆವಿನ್ಯೂ ಕಲೆಕ್ಷನ್ ಮಾಡಲ್ಲ, ರೆವಿನ್ಯೂ ಬಂದ್ರೆ ತಾನೇ ಏನಾದ್ರು ಕೆಲಸ ಮಾಡಕ್ಕಾಗುತ್ತೆ ಸಾರ್ವಜನಿಕರು. ರೆವಿನ್ಯೂ ಇಲ್ಲಾಂದ್ರೆ ಕೆಲಸ ಎಲ್ಲಿ ಮಾಡ್ತೀರಿ ನೀವು? ಈ ಟರ್ಮಿನೇಟ್ ಮಾಡಿದ್ರೆ ಒಂದು 4 ಜನಕ್ಕೆ ಬುದ್ಧಿ ಬರ್ತದ. ಅವಾಗ ಔಟ್ಸೋರ್ಸ್ ಅಲ್ಲಿ ಎಷ್ಟೋ ಜನ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬರ್ತಾರೆ ಸರ್. ಇವ್ರಿಗೆ 10 ವರ್ಷ 15 ವರ್ಷ ಇದ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಏನ್ ಬಿಟ್ಕೋಬೇಕು ಅವ್ರು? ನಾವು ಟರ್ಮಿನೇಟ್ ಮಾಡಿ ಹೊಸಬ್ರು ತಗೊಳ್ಬೇಡಿ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ. ಈಗ ಈ ಮೀಟಿಂಗ್ ಅಲ್ಲಿ ಎಲ್ಲ ಮಾಡಿ ಅವ್ರಿಗೆ ಒಂದು ನೋಟಿಸ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಆಕ್ಷನ್ ಇನಿಷಿಯೇಷನ್. ಅರ್ಥ ಆಯ್ತಾ? ಬಿಡೋದಿಲ್ಲ, ನೆಕ್ಸ್ಟ್ 1 ಮಂತ್ ಗೆ ಒಂದು ಮೀಟಿಂಗ್. ಯಾಕಂದ್ರೆ ಡಿಸಿ ಅವರನ್ನೇ ಅಡ್ಮಿನಿಸ್ಟ್ರೇಟಿವ್ ಇರೋದ್ರಿಂದ ನಾವು ಮಂತ್ಲಿ ನೀವು ಮಾಡ್ತಿರಲ್ಲ ಜನರಲ್ ಬಾಡಿ ಮೀಟಿಂಗ್, ಅದ್ರ ಬದಲು ನಾನೇ ಮೀಟಿಂಗ್ ಮಾಡ್ತೀವಿ. ನೀವು ಪಬ್ಲಿಕ್ ಜೊತೆ ಒಳ್ಳೆ ವಿಶ್ವಾಸ ಬಾಂಧವ್ಯ ಇಟ್ಕೊಂಡು ಎಲ್ಲವೂ ರಾತ್ರಿ ನೀವೇನ್ ಮಾಡಕ್ಕಾಗಲ್ಲ. ರಾತ್ರಿ ಏನು ಕೋಟಿಗಟ್ಟಲೆ ತಂದಿಲ್ಲ, ಒಂದೇ ಸರಿ ಆಗಲ್ಲ. ಬಟ್ ನೀವು ವಿಶ್ವಾಸ ಇಟ್ಕೋಬೇಕಲ್ಲ ಜನ ಜೊತೆ. ನೀವು ಹೋಗ್ತಾ ಇದ್ರೆ ಬರ್ತಾ ಇದ್ರೆ ಅವ್ರ ಸಮಸ್ಯೆ ಏನು ಅಂತ ಕೇಳ್ತಾ ಇದ್ರೆ ಮಾಡ್ಬೋದಲ್ಲ. ಪ್ರತಿ ಸಾರಿ ಮಳೆ ಬಂದಾಗ 100 ಕಾಲ್ ಬರ್ತಾವ ನಾನು ಇಲ್ಲಿಂದ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಡ್ಬೇಕು. ಇಲ್ಲ ಅವ್ರು ಬಂದಿಲ್ಲ, ಬೈಕ್ಬಿಟ್ಟು ಮಾಡಿಲ್ಲ. ಇವಾಗ ಕಮಿಷನರ್ ಹೇಳಿದ್ರೆ ಇಂಜಿನಿಯರಿಂಗ್ ಸೆಕ್ಷನ್ ನೀವು ಏನಮ್ಮ ಬೇರೆದು ನೀವು ನೋಡಿ ವೀಕ್ಲಿ ಒನ್ಸ್ ಬರ್ರಿ, ಬಂದು ಏನಿದೆ ಹೇಳ್ಬಿಡ್ರಿ, ಹೇಳ್ಕೊಡ್ರಿ. ಸ್ವಲ್ಪ ದಿವಸ ಹೇಳ್ರಿ, ಆಮೇಲೆ ನೋಡ್ತೀನಿ. ನಾವು 50 ಕೋಟಿನಲ್ಲೇ 5 ಕೋಟಿ ನಾನು ಇದು ಕೊಟ್ಟಿದ್ದೀನಿ. ಎಸ್ಟಿಮೇಟ್ ಮಾಡ್ಬಿಟ್ಟು ಕಳಿಸಿ ಅವ್ರ ಹತ್ರ ಇದೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಚಳ್ಳಕೆರೆ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಚಳ್ಳಕೆರೆ ನಗರ ಕೂತ್ಕೊಳ್ಳಿ. ಚಳ್ಳಕೆರೆ ನಗರದ ಏನಾಗ್ಬೇಕಿದು ಅಂದಾಜು ಪಟ್ಟು ತಯಾರಿಸಿ